ನಮಸ್ತೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಬೆಳಗ್ಗೆ ಇವತ್ತು ಬೇಗ ಎದ್ದು, ಸೋಮವಾರ ಬೆಳಗ್ಗೆ ಬೇಗ ಎದ್ದು ನೈಟೇ ಎಲ್ಲ ಮಾಡ್ಕೊಂಡಿದ್ದೆ ಕೆಲಸ. ಹಂಗೂ ಬೆಳಗ್ಗೆ ಎದ್ದು ಕೆಲಸ, ಹಂಗಾಗಿ ಬೆಳಗ್ಗೆ ಬೇಗ ಎದ್ದು ಎಲ್ಲ ಪೂಜೆ ಮಾಡೋಗೋಣ ಅಂದ್ಬಿಟ್ಟು ಪೂಜೆ ಎಲ್ಲ ರೆಡಿ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ. ಇನ್ನು 10 ನಿಮಿಷ ಆಯ್ತು ಅಷ್ಟೇ, ನನ್ನ ಕೆಲ್ಸಕ್ಕೆ ಹೋಗೋಕ್ಕೆ ಟೈಮ್ ಆಗೋಗುತ್ತೆ. ಆದರೂ ಜಲ್ದಿ ಬೇಗ ಬೇಗ ಮಾಡ್ತಾಯಿರೋದು. ನಾನು ವೀಡಿಯೋದಲ್ಲಿ ನಿಧಾನಕ್ಕೆ ಮಾಡ್ತಾಯಿದ್ದೀನಿ ಅನ್ನೋಂಗೆ ಕಾಣಿಸ್ತೈತೆ, ಆದರೆ ನಾನು ಮಾಡ್ತಾಯಿರೋ ಪೂಜೆ ಬೇಗ ಬೇಗ ಮಾಡ್ತಾಯಿದ್ದೀನಿ. ಟೈಮೇ ಇಲ್ಲ, ಇನ್ನು ತಲೆ ಬೇರೆ ಬಾಚಿಲ್ಲ. ಎಲ್ಲ ನಾನು ರೆಡಿಯಾಗಿ ಪೂಜೆ ಎಲ್ಲ ದೇವ್ರ ಫೋಟೋ ತಾವೆಲ್ಲ ರೆಡಿ ಮಾಡಿ ಮಾಡೋಷ್ಟೊತ್ತಿಗೆ ಇಷ್ಟೊತ್ತಾಗೇ ಹೋಯಿತು. ಹಂಗೂ ಬೇಗನೆ ಇನ್ನೂ ಸ್ವಲ್ಪ ಕತ್ಲಿದ್ದಂಗೆ ಎದ್ದಿದ್ದೆ, ಆದರೂ ಆಗಲಿಲ್ಲ, ಟೈಮ್ ಆಗೇ ಹೋಯಿತು. ಟೈಮ್ ಮಾತ್ರ ಆಗಲಿ, ಹೆಂಗೋ ಪೂಜೆ ಆಯ್ತಲ್ಲ ಅಂತ ಅದೊಂದು ಮನಸ್ಸಿಗೆ ಸಮಾಧಾನ ಆಗ್ತೈತೆ. ನಾನು 8 ದಿನದಿಂದ ಮನೇಲಿ ಪೂಜೆ ಮಾಡಿರಲಿಲ್ಲ, ಯಾಕಂದರೆ ಪ್ರಾಬ್ಲಮ್ ಇರುತ್ತಲ್ಲ, ಹಂಗಾಗಿ ಪೂಜೆ ಮಾಡಿರಲಿಲ್ಲ. ಇವತ್ತೆಲ್ಲ ಒರೆಸಿ ಗುಡಿಸಿ ಎಲ್ಲ ನಿನ್ನೆಯಿಂದಲೂ ರಾತ್ರಿಯಿಂದಲೂ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ನನಗಂತೂ ಸಖತ್ ಖುಷಿ ಆಗ್ತಾಯಿದೆ ಮಾಡಿರೋದು. ಅಂದರೆ ಮನೇಲಿ ಏನು ಗೊತ್ತಾ, ಮನೇಲಿ ಪೂಜೆ ಮಾಡಲಿಲ್ಲ ಅಂದರೆ ಏನೋ ಒಂಥರ ಮನೆಗೆ ಒಂಥರ ಬೇಜಾರು, ಆಮೇಲೆ ಏನೋ ಮಂಕು ಕವ್ದಂಗೆ ಏನೇನೋ ಆಗ್ಬಿಡುತ್ತೆ. ನಿಜವಾಗ್ಲೂ ಮನೇಲಿ ಒಂದು ದೀಪ ಉರಿದ್ರೆ ಎಷ್ಟೋ ಒಂದು ಮನಸ್ಸಿಗೆ ನೆಮ್ಮದಿ. ದೇವ್ರ ದೀಪ ನಾವು ಮನೇಲಿ ಪೂಜೆ ಮಾಡಲಿಲ್ಲ ಅಂದರೆ ನಿಜವಾಗ್ಲೂ ನಮಗೆ ಇರೋಕ್ಕಾಗಲ್ಲ. ನಿಜವಾಗ್ಲೂ ಬೇಜಾರಾಗೋಯ್ತು ನನಗೆ, ಒಂದು ವಾರದಿಂದಲೂ ಪೂಜೆ ಮಾಡೋಕ್ಕಾಗಲಿಲ್ವಲ್ಲ ಅಂತ. ಇವತ್ತು ಎಷ್ಟು ನೀಟಾಗಿ ನಾನು ಎಲ್ಲ ಕ್ಲೀನ್ ಮಾಡಿ ಎಷ್ಟು ಚೆನ್ನಾಗಿ ನಮ್ಮ ಮನೇಲಿ ಪೂಜೆ ಮಾಡಿದ್ದೀನಿ ಅಂದರೆ, ಪೂಜೆ ಮಾಡ್ತಾಯಿದ್ದೀನಿ ಅಂತ ನಂಗೆ ಸಖತ್ ಒಂಥರ ಖುಷಿ ಆಗ್ತೈತೆ. ಯಾಕಂದರೆ ನಮ್ಮ ಮನೇಲಿ ಯಾವಾಗಲೂ ದೀಪ ನಾನು ಗುರುವಾರ, ಶುಕ್ರವಾರ, ಮಂಗಳವಾರ, ಶನಿವಾರ ಎಲ್ಲ ಪೂಜೆ ಮಾಡ್ತಾನೆ ಇರ್ತೀನಿ. ಆದರೆ ನಾನು ಅವೆಲ್ಲ ಜಾಸ್ತಿ ನನ್ನ ಮೊಬೈಲಲ್ಲಿ ಜಾಸ್ತಿ ನಾನು ಪೂಜೆ ವಿಡಿಯೋ ಜಾಸ್ತಿ ಹಾಕಿಲ್ಲ, ನೋಡ್ತಿರ್ತೀರ, ನಾನು ಮಾಡ್ತಾಯಿರ್ತೀನಿ. ಹಾಗಾಗಿ ಎಲ್ಲರಿಗೂ ನಾನು ದೀಪಾವಳಿ ಹಾಗೂ ನರಕ ಚತುರ್ದಶಿ ಶುಭಾಶಯ. ಎಲ್ಲರಿಗೂ ಒಳ್ಳೆಯದಾಗಲಿ. ಆಮೇಲೆ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ರಾಯರ ಆಶೀರ್ವಾದ ನಿಮಗೆಲ್ಲರಿಗೂ ಇರಲಿ, ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇರಲಿ. ನನಗೆ ಹಬ್ಬದ ದಿವಸ ರಜೆ ಇದ್ದಿದ್ದರೆ ಚೆನ್ನಾಗಿರೋದು, ಇನ್ನೂ ಚೆನ್ನಾಗಿರೋದು. ನನಗೆ ಪೂಜೆ ಮಾಡಿಬಿಟ್ಟು 10 ನಿಮಿಷ ಫೋಟೋದ ಮುಂದೆ ಕೂತ್ಕೊಳ್ಳೋಕ್ಕಾಗಲ್ಲ, ಅಷ್ಟು ಬೇಜಾರಾಗ್ತೈತೆ ನಿಜವಾಗ್ಲೂ. ಅಂದರೆ ಹಬ್ಬದ ದಿವಸನೂ ಹಬ್ಬಕ್ಕೂ ರಜೆ ಹಾಕ್ಕೊಂಡು ಮನೇಲಿ ಪೂಜೆ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ನಾವು ರಜೆ ಹಾಕೋಕ್ಕಾಗಲ್ಲ, ಯಾಕಂದರೆ ಒಂದಿನ ರಜೆ ಹಾಕಿದ್ರೂ ಯಾರು ಕೊಡ್ತಾರೆ ಅಂತ ಓಡ್ತೀವಿ. ನಮ್ಗೆ ಇದು ಬೇಕು ಅದು ಬೇಕು, ಎರಡೂ ಬೇಕು. ಕಾಯಕವೇ ಕೈಲಾಸ ಅಂತ ಬಸವಣ್ಣವ್ರು ಹೇಳವ್ರೆ. ಹಾಗಾಗಿ ನಾವು ದುಡಿಬೇಕು, ಅದೇ ನಮಗೆ ಕೈಲಾಸ ಅಂದ್ಕೊಂಡು ನಾವು ದುಡಿತಾ ಇರಬೇಕಷ್ಟೇ. ನಮಗೂ ಒಂದು ಸ್ವಂತ ಮನೆ ಇದ್ದು ಎಲ್ಲ ಅನುಕೂಲ ಇದ್ದರೆ ನಾವು ರಜೆ ಹಾಕ್ಕೊಂಡಿರ್ಬೋದಾಗಿತ್ತು. ಏನು ಮಾಡೋದು, ಬೆಳಗ್ಗೆ ಎದ್ರೆ ದುಡಿಬೇಕು, ಬಾಡಿಗೆಗಳು ಕಟ್ಟೋತವ, ನಾವು ಮನೆಗಿರೋಕ್ಕಾಗಲ್ಲ. ಹಾಗಾಗಿ ಏನೋ ನಮಗೆ ಹೆಂಗೆ ಬರುತ್ತೋ ಹಂಗೆ ಪೂಜೆ ಮಾಡಿ, ನಾನಂತೂ ಹೆಂಗೆ ಪೂಜೆ ಮಾಡ್ತಾಯಿದ್ದೀನಿ ಅಂದರೆ ನಿಜವಾಗ್ಲೂ ಮನಸ್ಸಿಗೆ ಭಯ ಆಗ್ತೈತೆ. ಎಷ್ಟೊತ್ತಾಯ್ತಪ್ಪ ಅಂದ್ಕೊಂಡೇ ಪೂಜೆ ಮಾಡ್ತಾಯಿದ್ದೀನಿ ನಿಜವಾಗ್ಲೂ. ನನಗೆ ಒಂದೊಂದು ಸಲ ಅನಿಸುತ್ತೆ, ಇಂಥ ಅದಾಗೋದಿ ಜೀವನ, ಇಂಥ ಒತ್ತಡದ ಜೀವನ, ಇವೆಲ್ಲ ನೋಡಿದಾಗ ಅನ್ಸೋದು ಒಂದೇ, ಏನಪ್ಪ ಒತ್ತುಡಿ ಅಂದರೆ ನಮಗೆ ನಿಜವಾಗ್ಲೂ ಏನೋ ಮನುಷ್ಯನ ಜೀವನನೇ ಇಷ್ಟೇನೋ ಅನಿಸ್ಬಿಡುತ್ತೆ ನಿಜವಾಗ್ಲೂ. ಒಂದೊಂದ್ಸಲ ಎಂಥ ಹಬ್ಬ ಹುಣ್ಮೆದಾಗೂ ನಮಗೆ ಈ ಥರ ಅಂದರೆ ದುಡಿತಾ ಇರ್ತೀವಿ ನಿಜವಾಗ್ಲೂ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟು, ನಿಮ್ಮೆಲ್ಲರ ಆಶೀರ್ವಾದ ನನಗಿರಲಿ. ನಿಮ್ಮೆಲ್ಲರ ಆಶೀರ್ವಾದ ಸಪೋರ್ಟು ಹೀಗೇ ಇರಲಿ ಅಂತ ನಾನು ಕೇಳ್ಕೊತೀನಿ. ನೋಡಿ ನನ್ನ ಪೂಜೆನ ನಾನು ಎಷ್ಟು ಬೇಗ ದೇವ್ರಿಗೆ ಕೈ ಮುಗಿತಾ ಇದ್ದೀನಿ ಅಂತ. ಅಯ್ಯೋ, ಎಷ್ಟು ಬೇಗ ಅಂದರೆ ಅಷ್ಟು ಬೇಗ ದೇವ್ರಿಗೆ ಕೈ ಮುಗಿತಾ ಇದ್ದೀನಿ ನಿಜವಾಗ್ಲೂ. ಅಯ್ಯೋ, ನಗು ಬರ್ತಿತ್ತು ಒಂದೊಂದ್ಸರಿ. ಅಷ್ಟು ಒತ್ತಡದಲ್ಲಿ ನಾವು ಪೂಜೆ ಮಾಡ್ತಿರ್ತೀವಲ್ವ. ನೋಡಿ, ಈ ಥರ ಪೂಜೆ ಮಾಡಿದ್ದೀನಿ ಇವತ್ತು. ಚೆನ್ನಾಗಿ ಕಾಣಿಸ್ತೈತೆ. ಇವತ್ತು ನಮ್ಮ ಮನೇಲಿ ಪೂಜೆ ಮಾಡಿರೋದೆಲ್ಲ ಚೆನ್ನಾಗಿ ಕಾಣಿಸ್ತೈತೆ.
ಎಷ್ಟು ಚೆನ್ನಾಗಿ ಕಾಣಿಸ್ತೈತಲ್ಲ. ಕೆಲವು ಜನ ಗೇಲಿ ಮಾಡ್ತಾರೆ, ಮಾಡೋರೆಲ್ಲ ಮಾಡ್ಕೊಳ್ಳಿ ಬಿಡು. ನೋಡಿ ನಾನು ಅರಿಶಿನ ಹೆಂಗೆ ಹಚ್ಬಿಟ್ಟಿದ್ದೀನಿ ಇವತ್ತು. ಅರಿಶಿನ ಹೆಂಗೆ ಕಾಣಿಸ್ತೈತೆ, ಹಣೆ ತುಂಬ ಅರಿಶಿನ ಹೆಂಗೆ ಕಾಣಿಸ್ತೈತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಕೆಲ್ಸಕ್ಕೆ ಬಂದರೆ ಒಂದು 12:30 ಅನಿಸುತ್ತೆ. ಆವಾಗ ಇನ್ನೂ ಜನ ಇರಲಿಲ್ಲ. ನೋಡಿ ಅರಿಶಿನ ಸ್ವಲ್ಪ ಎಲ್ಲ ಒರೆಸ್ಕೊಂಡಿದ್ದೀನಿ. ಬೆಳಗ್ಗೆ ಹಚ್ಚಿರೋ ಅರಿಶಿನ ಜಾಸ್ತಿ ಹಚ್ಬೇಡ ಅಂತ ನಮ್ಗೆ ಯಾರೋ ಒಬ್ರು ಹೇಳಿದ್ರು. ಅರಿಶಿನ ಹಚ್ಬೇಡ ಯಾವಾಗ್ಲೂ, ಆ ಥರ ಕೆನ್ನೆಗೆಲ್ಲ ಹಚ್ಬೇಡ, ಎಲ್ಲರೂ ಒಂದು ಕಿವಿ ಸಂದಲ್ಲಿ ಇಟ್ಕೊತ ನಂಗೆ ಹಂಗೆ ಇಟ್ಕೊಳಕ್ಕೆ ಬರೋಲ್ಲ. ಹಂಗಾಗಿ ಅರಿಶಿನ ಎಲ್ಲ ಹೋಗ್ಬಿಟ್ಟಿತ್ತು, ಸ್ವಲ್ಪ ಇತ್ತು. ನೋಡಿ ಜನಗಳಿರಲಿಲ್ಲ, ಖಾಲಿ ಇದ್ವಿ. ಆವಾಗ ನಾನು ಚಿಕ್ಕದಾಗಿ ಕೂತ್ಕೊಂಡು ಸುಮ್ಮನೆ ವಿಡಿಯೋ ಮಾಡಿದ್ದಿದ್ದನ್ನು ಖಾಲಿ ಕೂತಿದ್ವಿ, ಜನ ಇರಲಿಲ್ಲ. ಹಾಗಾಗಿ ಇವತ್ತು ಹಬ್ಬ ಬೇರೆ ಅಲ್ವಾ, ಹಂಗಾಗಿ ಸ್ವಲ್ಪ ಜನ ಕಮ್ಮಿ. ಬೆಳಗಿಂದ ಇದ್ದರು, ಇವಾಗ ಸ್ವಲ್ಪ ಕಮ್ಮಿ ಆದರು. ಹಂಗಾಗಿ ಸುಮ್ಮನೆ ಕೂತಿದ್ದೀವಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.